ಗುರುಜಿ ಮುಂದಿನ ಕಾಂಬಿನೇಷನ್ 6, 15, 24 ಹೇಗಿದೆ ಈ ದಿನಾಂಕದವ್ರಿಗೆ? 6, 15, 24 ವೆರಿ ಡೇಂಜರ್ ನಂಬರ್ಸು. ನಾನು ಏನು ಹೋದ ವರ್ಷ ಪ್ರೆಡಿಕ್ಷನ್ ಮಾಡಿದೆ 2, 9 ಡೇಂಜರ್ ಅಂತ. ಹಾಗಾಗಿ ಮುಂದಿನ ವರ್ಷ 6, 15, 24 ತುಂಬ ಕೆಟ್ಟದ್ದೇ ನಡೀತೈತೆ. ತುಂಬ ಕೆಟ್ಟದಂದರೆ ಆ ದಿನಾಂಕ ಭೂಕಂಪ ಆಗೋದು, ಆ ದಿನ ಟ್ರೈನ್ ಬಿಡೋದು, ಆ ದಿನ ಫ್ಲೈಟ್ ಬಿದ್ದುಬಿಡೋದು, ಇಲ್ಲ ಈ ಕಾಂಬಿನೇಷನ್ ಟೋಟಲ್ ನಂಬರ್ 6 ಬಂದಾಗ ಬಿದ್ದುಬಿಡೋದು, ಇಲ್ಲ 6ನೇ ತಾರೀಕು ಬೀಳುತ್ತೆ. ಟೋಟಲ್ ದಿನಾಂಕ ತಿಂಗಳು ಅದನ್ನು ಯಾರು ಮಾಡ್ರೆ 6 ಬರುತ್ತೆ. ಮತ್ತು ಅದೇ ಥರ ಬ್ಲೂ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿದ್ರೆ ವೆರಿ ಡೇಂಜರು. ಮತ್ತು ಡೈಮಂಡ್ ಯೂಸ್ ಮಾಡ್ತಿದ್ರೆ ತುಂಬ ಆಪತ್ತನ್ನು ತಂದು ಕೊಡುತ್ತೆ. ಡೈಮಂಡನ್ನು ಅತಿ ಹೆಚ್ಚು ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ತುಂಬ ಆಘಾತನ ತಂದು ಕೊಡುತ್ತೆ. ಇದು ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರ್ಸು. ಆಲ್ಮೋಸ್ಟ್ಲಿ ಈಗಲೇ ಕೆಟ್ಟದ್ದೆಲ್ಲ ಕಾಣ್ತಾ ಇದೆ. ಹಾಗೆ 6, 15, 24ನೇ ತಾರೀಕು ಯಾರೆಲ್ಲ ಹುಟ್ಟಿರೋ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಆಗುತ್ತೆ. ತುಂಬ ಜನ ನಾವು ಈ ಡೇಟ್ ನೆಗೆಟಿವ್ ಡೇಟ್ ಅಂದರೆ ಅವ್ರನ್ನ ಕಳ್ಕೊಳ್ಳೋದು ಕೂಡ ಆಗುತ್ತೆ. ಏನೇಳಿ ನಾವು ಅವ್ರನ್ನ ಕಳ್ಕೊಬೋದು ಅವ್ರ ಮನೇಲಿ, ಆ ಡೇಟಲ್ಲಿ ಇದ್ದವರು ಕಳ್ಕೊಬೋದು. ಇಲ್ಲ ಆರೋಗ್ಯ ಸಮಸ್ಯೆ ಬಂದು ಹಾಸ್ಪಿಟ್ಲ್ ಸೇರ್ಬೋದು. ಹಾಸ್ಪಿಟ್ಲಿಂದ ಮನೆಗೆ ಬರ್ದಿರಂಗೆ ಅವ್ರು ಹೋಗ್ಬಿಡ್ಬೋದು, ದೇವಲೋಕಕ್ಕೆ ಪರಲೋಕಕ್ಕೆ ಸೇರ್ಬೋದು. ಏನೇಳಿ ಈ ಥರದ್ದೆಲ್ಲ ಇರುತ್ತೆ. 6, 15, 24ನೇ ತಾರೀಕುವರೆಗೆ ಈ ಕಾಂಬಿನೇಷನಲ್ಲಿ ಇದ್ದಕ್ಕೆ ಈ ಥರದೊಂದು ತೊಂದರೆಗಳೆಲ್ಲ ಇದ್ದಾವೆ. ಇವರು ಅತಿ ಹೆಚ್ಚು ಡೈಮಂಡ್ ಯೂಸ್ ಮಾಡೋದು, ಬ್ಲೂ ಯೂಸ್ ಮಾಡಿದ್ರೆ ಇನ್ನೂ ಕೆಟ್ಟದಾಗುತ್ತೆ. ಏನೇಳಿ ಡೈಮಂಡ್ ಬ್ಲೂ ಯೂಸ್ ಮಾಡಬಾರ್ದು, ಇವ್ರು ಅತಿ ಹೆಚ್ಚು ಯೂಸ್ ಮಾಡಬಾರ್ದು, ತುಂಬ ನೆಗೆಟಿವ್ ಆಗುತ್ತೆ. ಮತ್ತು 15ನೇ ತಾರೀಕುವರೆಗೆ ಅಂತೂ ವೆರಿ ಡೇಂಜರ್ ಆಗುತ್ತೆ. 15, 6, 15 ಅದರಲ್ಲಿ ಒಂದೊಂದು ಡೇಟಲ್ಲಿ ಈ 15ನೇ ತಾರೀಕುವರೆಗೆ ಹೆಣ್ಮಕ್ಳೆಲ್ಲ ಹುಟ್ಟಿರ್ತಾರೆ ನೋಡಿ, ಒಂದಲ್ಲ ಒಂದು ಸಮಸ್ಯೆ ಅಂತ ಹೇಳ್ತಿರ್ತೀನಿ ಯಾವಾಗಲೇ. 24 ನನ್ನ ಫೇವ್ರೇಟ್ ನಂಬರ್ಸ್ ಇವೆಲ್ಲ. ಏನೇಳಿ ನನ್ನ ಫೇವ್ರೇಟ್ ನಂಬರು ತುಂಬ ಡೇಂಜರು. ಇದೇ ಡೇಟಲ್ಲಿ ಮನೆ ಕಟ್ಟೋದು, ಇದೇ ಡೇಟಲ್ಲಿ ಗುದ್ಲಿ ಪೂಜೆ ಮಾಡೋದು, ಇದೇ ಡೇಟಲ್ಲಿ ಕಾರ್ ತಗೊಳೋದು ತುಂಬ ನೆಗೆಟಿವ್ ಆಗುತ್ತೆ. ನಾನು ಯಾವಾಗ ನೆಗೆಟಿವ್ನ ನಾನು ಫಾಲೋ ಮಾಡ್ತೀನಿ. ನಾನು ಹೋದ ವರ್ಷ 9 ಸರಿಲ್ಲ ಅಂತ ಹೇಳಿದೆ. ನಾನು 9ನೇ ತಾರೀಕನೇ ಕಾರ್ ತಗೊಂಡೆ. ನನ್ನ ಕಾರಿಗೆ ಹಾವು ಬಂದು ಕೂತ್ಕೊಬಿಟ್ಟಿದ್ದೆ. ನಾನು ನನ್ನ ಹೆಂಡತಿ ಓಡಿಸಿದ್ರೆ ಹಾವು ಬಂದು ಮದ್ಗಡೆಗೆ ಅಂತ ಇದ್ದೆ, ಒಂದು ಸತ್ತೋಯ್ತದು. ಅಲ್ಲ ಗುರುಜಿ, ಇದೆಂತ ಲಾಜಿಕ್ ನಂಗೆ ಅರ್ಥ ಆಗಿಲ್ಲ. ನೆಗೆಟಿವ್ ಕಲರ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ, ಕಲರ್ ಮೀನ್ಸ್ ನಂಬರ್ ಯೂಸ್ ಮಾಡಬೇಡಿ ಅಂತೀರಿ, ಮತ್ತೆ ನೀವೇ ಯೂಸ್ ಮಾಡ್ತೀನಿ ಅಂತಿದ್ದೀರಾ. ಏನಿದ್ರು ಲಾಜಿಕ್ ಅಂತ ಹೇಳಿ. ಅಂದರೆ ನಾನು ಅದನ್ನು ಲೈವ್ ಕೂಡ ಮಾಡಿದ್ದೆ, ಹಾವು ಬಂದಿದ್ದನ್ನು. ಅಂದರೆ ನೀವು ಫಸ್ಟ್ ಆಫ್ ಆಲ್ ನೀವು ಹೇಳಿ ಯಾಕೆ 9ನೇ ತಾರೀಕು ಸರಿ ಇಲ್ಲ ಅಂತ, ಅವತ್ತೇ ನೀವು ಯಾಕೆ ಕಾರ್ ತಗೊಂಡಿದ್ದು? ಅಂದರೆ ನಾನು ಯಾವಾಗಲೂ ಏನು ಹೇಳ್ತೀನೋ ಅದನ್ನು ನಾನು ಕಷ್ಟ ಅನುಭವಿಸೋಣ. ನಾನು ಅನುಭವಿಸಿದ ತಾನೇ ಜನಗಳಿಗೆ ಗೊತ್ತಾಗೋದು. ಸುಮ್ಮನೆ ಹೇಳ್ಬಾರ್ದು. ನನಗೇನು ದೇವರು ಅವಮರ್ಯಾದಾಗತ್ತಾ, ಆಗಲಿ ಬಿಡಿ, ದುಡ್ಡಿರಲ್ವಾ, ಇಲ್ಲಿ ಬಿಡಿ. ನಾನು ಜನಕ್ಕೆ ಕೇಳ್ತೀನಿ ತಾನೆ, ನಾನು ಅನುಭವಿಸ್ತೇನೆ, 4 ಜನ ಕೇಳೋಕ್ಕಾಗೋದು. ಅಂದ್ರೆ ಆ ಡೇಟ್ ಎಲ್ಲ ಕೆಟ್ಟದಾಗತ್ತೆ ಅಂದ್ರೆ ಅದು ಮಾಡಿದ್ರೆ ಈ ರೀತಿ ಆಗಿದೆ ಅಂತ ಒಂದು ಎಕ್ಸಾಂಪಲ್. ಹೌದು. ಆ ಫೇಸ್ಬುಕ್ ಎಲ್ಲ ಚೆನ್ನಾಗಿ ಹೋಗಿತ್ತು, ನಾನು ಲೈವ್ ಮಾಡಿದ್ದೆ, ನೀವು ನೋಡಿದ್ರೆ ಕಣ ಗೊತ್ತಿಲ್ಲ. ಹಾಗಾಗಿ ಹಾವು ಬಂದು ನಮ್ಮಪ್ಪ ನಾವು ಬಂದಿತ್ತು ಅಂತ ಹೇಳಿದ್ರು, ಆದರೂ ನಾನು ಕಾರ್ ಹೊಡ್ಕೊ ಬಂದೆ, ಓಡಿಸೋನು ಹೋಯ್ತು ಅಂತ. ಹೋಗ್ತಾಯಿದ್ರೆ ಬರ್ತಾ ಇದ್ದೀನಿ, ಚಾಲಕ್ಕೆ ಓಡ್ಲತ್ತ ರೇಸ್ ಕೋರ್ಸ್ ಹತ್ರ. ಅಪ್ಪ ಹಾವು ಅಂತವಳು ನನ್ನ ಮಗಳು. ಅದು ಚೆನ್ನಾಗಿ ಹಿಂಗೂ ಸ್ಟೇಜ್ ಮೇಲೆ ಬಂದ್ಬಿಡ್ತು. ಇದು ಕೇಳಿನೇ ಭಯ ಆಗುತ್ತೆ ಗುರುಜಿ. ಅದು ಏನು ಚೂಪಾಗಿತ್ತು ಗೊತ್ತಾ, ಹಾವು ಸಖತ್ ಚೂಪಾಗಿತ್ತು. ಮತ್ತು ಇಂಜಿನಲ್ಲಿ ಕೊಡಬಿಡ್ತು. ಅಯ್ಯೋ, ನಾನು ಡ್ರೈವಿಂಗು ಅದನ್ನ ವೀಡಿಯೋ ಮಾಡ್ದು, ಹಂಗೆ ಲೈವ್ ಅದು ಬಂದಿದ್ದು ವೀಡಿಯೋ ಮಾಡಿ ಫೇಸ್ಬುಕ್ಕಲ್ಲಿ ಹಾಕ್ತು. ಆಮೇಲೆ ನಾನು ಬಿಟ್ಬಿಟ್ಟು ಡ್ರೈವರ್ಗೆಲ್ಲ ಬಂದು ಅವನ ಥರ ಹೊತ್ತು ನೋಡಿ ಸಂಜೆ ಹೊತ್ತು ಕಾರ್ ಎತ್ತಿ ಒಂದು ಓಡಿಸಿ ಆ ಟೈರ್ 6 ಸತ್ಯವಾಗಿತ್ತು. ಅಯ್ಯೋ ದೇವ. ಹಂಗಾಗಿ ಇದು ನನ್ನ ಲೈಫಲ್ಲಿ ನಡೆದಿತ್ತು. ಅಂದರೆ ರಾವು ನನ್ನ ಬಿಡಲ್ಲ, ಅವನು ರಾವು ಆವಲ್ವಾ, ಅವನು ಹಾವು ತತ್ವ ಅಲ್ವಾ, ನನಗೆ ಅದೇ ಭಯ. ಹೇಳಿ ಮೇಡಮ್. ಹಾಗಾಗಿ ನೀವು ಜೋಪಾನವಾಗಿರ್ಬೇಕು ಗುರುಜಿ. ಎಲ್ರಿಗೂ ಜೋಪಾನ ಪರಿಹಾರಗಳು ಹೇಳ್ತೀರಾ. ನೀವು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಜೊತೆಗೆ ನಿಮ್ಮ ಕೇರ್ ಕೂಡ ಮಾಡ್ಕೋಬೇಕಲ್ಲ. ಸೊ ಮುಂದಿನ ನಂಬರ್ 7, 16, 25 ಈ ದಿನಾಂಕದವ್ರಿಗೆ ಹೇಗಿದೆ ಮುಂದಿನ ವರ್ಷ? ವೆರಿ ಸಕ್ಸಸ್ ನಂಬರ್ಸು, ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನೇಳಿ ಸಕ್ಸಸ್ಫುಲ್ ಇದೆಯಾ? ವೆರಿ ಸಕ್ಸಸ್ಸು. ತುಂಬ ಅದು ಸಿನಿಮಾ ನಟರ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಯಾರೆಲ್ಲ ಇದ್ದೀರಾ, ಕಂಪ್ನಿ ಓನರ್ಸ್ಗಳು, ಮಾಧ್ಯಮದಲ್ಲಿ ಕೆಲಸ ಮಾಡೋರು, ಹೂ ಅಂಗಡಿ, ಬಟ್ಟೆ ಅಂಗಡಿ, ನಿಮಗೆ ವೆರಿ ಸಕ್ಸಸ್ಸು. 7, 16, 25 ತುಂಬ ದೊಡ್ಡ ಸಕ್ಸಸ್ಸು.